ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ಒಂದು ವಾರದ ವ್ಲಾಗ್ನ ಹಾಕ್ತಾ ಇದ್ದೀನಿ. ಕಣಗ್ಲು ಹೂವು ತುಂಬಾ ಜಾಸ್ತಿ ಬಿಡ್ತಾಯಿತ್ತು. ಸಾಯಂಕಾಲ ಪೂಜೆಗಾಗುತ್ತೆ ಹೂ ಕುಯ್ಯೋಕ್ಕೆ ರಿತ್ವಿಕಂಗೆ ಹೇಳಿದ್ದೆ. ಹೂವೆಲ್ಲ ಕುಯ್ದಿಡ್ತಿದ್ದ. ಹಾಗೆ ಅವನು ಹೂ ಕುಯ್ಬೇಕಾದ್ರೆ ಈ ಕಡೆ ಒಂದು ಕುಯ್ಯೋ ಹೂವು ಅಂತ ಅಂದರೆ ಸ್ಕೂಟಿ ನಡುವಲ್ಲಿ ನಿಂತ್ಕೊಂಡು ಹೂ ಕುಯ್ತಿದ್ದಾನೆ. ನಾನು ಗದ್ರಿಸಿದ ಮೇಲೆ ಮತ್ತೆ ಈ ಕಡೆಯಿಂದ ಬಂದು ಹೂ ಕುಯ್ತಿದ್ದ. ಹಾಗೆ ಮಕ್ಕಳಿಗೆ ಚಿಕ್ಕ ಪುಟ್ಟ ಕೆಲಸ ಮಾಡಿಸ್ತಾ ಇರಬೇಕು. ಅವ್ರಿಗೆ ಯಾವುದಾದ್ರೂ ಕೆಲಸ ಹೇಳಿದ್ರೆ ಬೇಗ ಮಾಡ್ತಾರೆ. ಸೊ ಅವ್ರ ಕೈಲಿ ಏನಾಗುತ್ತೆ ಆ ಕೆಲಸನ ಹೇಳಿ ಮಾಡಿಸ್ಕೋಬೇಕು. ಹಾಗೆ ನಾನಿಲ್ಲಿ ಹೆಲ್ದಿ ಮಿಕ್ಸ್ ಗಂಜಿ ಪೌಡರ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೇನೇನು ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆಜಿ ಜೋಳ, ಗೋಧಿ, ಸಜ್ಜೆ, ಬಿಳಿ ರಾಗಿ, ಹಾಗೆ ಸೀಮೆ ಅಕ್ಕಿ ಮತ್ತು ಕಡಲೆ ಬೀಜ, ಬಾದಾಮಿ, ಏಲಕ್ಕಿ, ಕಡಲೆ, ಹುರುಗಡಲೆ, ಹೆಸ್ರು ಕಾಳಾದರೂ ಓಕೆ, ಇಲ್ಲ ಹೆಸ್ರು ಬೇಳೆನಾದರೂ ಓಕೆ. ಸೊ ಇದಿಷ್ಟು ತೊಗೊಂಡಿರೋ ಅಂಥದ್ದು. ಹಾಗೆ ಇದಕ್ಕೂ ಬೇರೆ ಬೇರೆ ಕಾಳುಗಳನ್ನ ಯೂಸ್ ಮಾಡ್ಬೋದು. ಸೊ ನಾನು ಇಷ್ಟನ್ನೇ ಯೂಸ್ ಮಾಡ್ತೀನಿ. ನಾನು ಅರ್ಧ ಕೆಜಿ ರಾಗಿ ತೊಗೊಂಡಿದ್ದೀನಿ ಮತ್ತು ಬ್ರೌನ್ ರೈಸ್ ಕೂಡ ತೊಗೊಬೋದು. ನಾನಿಲ್ಲಿ ಬ್ರೌನ್ ರೈಸು ನನಗೆ ಸಿಗಲಿಲ್ಲ, ಸೊ ಹಾಗಾಗಿ ನಾನು ಮಿಕ್ಸ್ ಮಾಡೋಕ್ಕೆ ಹೋಗಲಿಲ್ಲ ಇದರಲ್ಲಿ. ಇವಾಗ ಇದನ್ನೆಲ್ಲ ಹುರಿದು ಚೆನ್ನಾಗಿ ಒಣಗಕ್ಕಿಟ್ಟಿದ್ದೀನಿ. ಆಮೇಲೆ ಮಿಲ್ಲಿಗೆ ಕೊಟ್ಟು ಪುಡಿ ಮಾಡಿಸಿದ್ರಾಗುತ್ತೆ ಅಂತ. ಸೊ ಈ ಗಂಜಿ ಕುಡಿಯೋದ್ರಿಂದ ಮಕ್ಕಳು ಸ್ಪೋರ್ಟ್ಸ್ಗೆ ಹೋಗ್ತಾರಲ್ಲ, ಅವ್ರಿಗೆ ಒಳ್ಳೆ ಸ್ಟ್ರಾಂಗ್ ಆಗಿ ಇರ್ತಾರೆ. ಮತ್ತು ನಮಗೂ ಟೀ ಕಾಫಿ ಕುಡಿಯೋದ್ರಿಂದ ಮುಕ್ತಿ ಅಂತ ಹೇಳ್ಬೋದು. ಸೊ ಟೀ ಕಾಫಿ ಅನ್ನೋದು ನಾವೇ ರೂಢಿ ಮಾಡ್ಕೊಂಡಿರೋ ಅಂತ ಒಳ್ಳೆ ಅಭ್ಯಾಸ ಮಾಡ್ಕೋಬೇಕು ಅಂತ ಅಂದರೆ ತುಂಬ ದಿನಗಳು ತಗೊಳುತ್ತೆ. ಅದೇ ಕೆಟ್ಟ ಅಭ್ಯಾಸ ಅಂತ ಅಂದರೆ ಬೇಗನೆ ಅಭ್ಯಾಸಕ್ಕೆ ಅಡಿಕ್ಟ್ ಆಗಿ ಹೋಗ್ಬಿಡ್ತೀವಿ ಅಂತ ಹೇಳ್ಬೋದು. ಸೊ ಟೀ ಕಾಫಿ ಕುಡಿಯೋದು ಒಂದು ಕೆಟ್ಟ ಅಭ್ಯಾಸ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕಿಂತ ಹೆಲ್ದಿಯಾಗಿರೋದು ಏನಾದರೂ ಕುಡಿದ್ರೆ ಇನ್ನೂ ಒಳ್ಳೇದಲ್ವಾ. ಸೊ ಆರೋಗ್ಯವಾಗಿ ಇರಬಹುದು ಅಂತ. ಹಾಗೆ ಗಂಜಿ ಪೌಡರ್ ಜೊತೆಗೆ ನಾನು ಚಿಲ್ಲಿ ಪೌಡರು ಮತ್ತು ಚಿಕನ್ ಮಸಾಲ ಪೌಡರು ಹಾಗೆ ಸಾಂಬಾರ್ ಪೌಡರ್ ಕೂಡ ನಾನು ಅವತ್ತೇ ಮಾಡಿಕೊಂಡೆ. ಎಲ್ಲ ಒಂದೇ ಸಲ ಖಾಲಿಯಾಗಿತ್ತು. ಅಂದರೆ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ನಾನು ಮಾಡ್ಕೊಳ್ತೀನಿ. ಪೂರ್ತಿ ಖಾಲಿ ಮಾಡಿಬಿಟ್ಟು ಇದನ್ನು ತರಿಸಿ ಮಾಡ್ಕೊಳಕ್ಕೆ ಹೋಗಲ್ಲ. ಇನ್ನೂ ಒಂದು ಅರ್ಧ ಕೆಜಿ ಇದೆ ಅನ್ಬೇಕಾದ್ರೇ ನಾನು ಮಾಡ್ಕೊಳ್ತೀನಿ. ಬೈ ಚಾನ್ಸ್ ತುಂಬ ಖಾಲಿ ಆಯಿತು ಅಂತ ಅಂದರೆ ಆವಾಗಿನ ಕ್ಷಣಕ್ಕೆ ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಹಾಗಾಗಿ ಎಲ್ಲನೂ ಒಂದೇ ಸಲ ಅಂದರೆ 1-2-3 ಕೆಜಿ ಏನು ಮಾಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ನನಗೆ 1 ತಿಂಗಳು 1.5 ತಿಂಗಳು ಬಂದುಬಿಡುತ್ತೆ. ಆವಾಗಲೇ ನಾನು ಮಾಡಿ ಇಟ್ಕೊಳ್ತೀನಿ. ಮತ್ತು ಮಕ್ಕಳಿಗೆ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು, ಇನ್ನು ಕ್ರಿಸ್ಮಸ್ ಲೀವ್ ಬರುತ್ತಲ್ವ. ಸೊ ಹಾಗಾಗಿ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು. ರಿತ್ವಿಕ್ ಓದ್ಕೊಳ್ತಿದ್ದ. ನಾನು ಇದನ್ನೆಲ್ಲ ರೆಡಿ ಮಾಡಿ ಬರ್ತೀನಿ ಅಂದಿದ್ದಕ್ಕೆ, ಇಲ್ಲ ಅಮ್ಮ ನೀವು ಹಿಂಗೆ ಹೇಳಿ ನಾನು ಕೇಳ್ಕೊತೀನಿ ಅಂತ ಹೇಳ್ತಿದ್ದ. ಹಾಗೆ ಕೆಲಸನೂ ಮಾಡಿಕೊಂಡು ಅವನಿಗೂ ಸ್ವಲ್ಪ ಓದ್ಕೊಡ್ತಾ ಇದ್ದೆ. ಏನು ಕೇಳ್ತಿದ್ಯಾ ನೀನು? ತಿನ್ನಲ್ಲ ಅಂದರೆ ಅವಳು ತಿನ್ನೋದು ಬೇಡವಾ? ಅದೇನು ಮನೇಲಿ ಒಬ್ಬರು ವೆಜ್ಜು ಒಬ್ಬರು ನಾನ್ ವೆಜ್ ಇದ್ದರೆ ಈ ಪ್ರಾಬ್ಲಮ್ ಆಗುತ್ತೆ. ಅನ್ಸಿಕ ಆಮ್ಲೆಟ್ ಮಾಡ್ಕೊಳ್ತಾ ಇದ್ಲು ಅಂತ ಹೇಳಿ ಅವಳ ಮೇಲೆ ಇಷ್ಟೊಂದು ಕೂಗಾಡ್ಕೊಂಡು ಅಳ್ತಾ ಇದ್ದಾನೆ. ಆಮ್ಲೆಟ್ ಮಾಡಬೇಡ, ಮರಿಗಳಿರುತ್ತೆ ಅದರಲ್ಲಿ ಅಂತ ಹೇಳಿ ಭಾಳ ಅಳ್ತಾ ಕೂತ್ಕೊಂಡಿದ್ದ. ಬೆಳೀತಿದೆಯಾ? ಪ್ಲಾಂಟ್ ಟು ಲಿವಿಂಗ್ ಥಿಂಗ್ಸಾ ನಾನ್ ಲಿವಿಂಗ್ ಥಿಂಗ್ಸಾ? ಹೌದು ತಾನೇ. ಹಾಗಿದ್ಮೇಲೆ ತರಕಾರಿ ತಾನೇ ತಿಂತೀವಿ. ಜೀವ ಇರೋದಕ್ಕೆ ತಾನೇ ಅದು ಫಸ್ಟ್ ಹೂವಾಗಿ ಕಾಯಾಗಿ ಆಮೇಲೆ ಹಣ್ಣು ಬಿಡುತ್ತೆ, ಹಣ್ಣು ತಿಂತೀವಿ, ತರಕಾರಿ ತಿಂತೀವಿ. ನಿನಗೆ ಸೈನ್ಸಲ್ಲಿ ಹೇಳ್ಕೊಟ್ಟು ಅವನು ಸಮಾಧಾನ ಮಾಡಿ ಆಯಿತು. ಬೆಳಗ್ಗೆ ಕೂಗಾಡಿ ಹೋಗಿದ್ನಲ್ಲ ಅವ್ರ ಅಕ್ಕನ ಮೇಲೆ. ಇವಾಗ ಅವಳನ್ನ ಕೂಲ್ ಮಾಡೋಕ್ಕಾಗಿ ಏನೋ ಸ್ನ್ಯಾಕ್ಸ್ ತಂದಿದ್ದಾನೆ ಅವಳಿಗೆ ಇಷ್ಟವಾಗಿರೋದನ್ನು. ಅದರಲ್ಲೂ ಒಂದು ಗೇಮ್ ಮಾಡಿ ಕೊಡಬೇಕು ಅವನು. ಮಾಡು. ಉಶ್ಶು, ನಾನು ಉಶ್ಶು. ಗೊತ್ತಿದ್ದೇ ಹೇಳ್ದ ನೀನು? ಬೇರೆ ಇನ್ನೇನು ತಂದಿದೀಯೋ? ಅಯ್ಯಯ್ಯೋ, ಮಿಸ್ ಮಾಡ್ಕೊಂಡಲ್ಲೇ. ಇದೆ ಅಲ್ಲ, ತಂದಾಗಲೇ ಕೊಡ್ಬೋದಿತ್ತಲ್ಲ. ಇಷ್ಟು ಕೊಡಬೇಕಾ? ಅದು ತಂದಿರೋ 3 ವಸ್ತುಗೆ ಗೇಮ್ ಮಾಡಿ ಕೊಡಬೇಕು. ಒಂದಿನಕ್ಕೆ 10 ಸಲ ಜಗಳಾಡ್ತಾರೆ, 10 ಸಲ ಒಂದಾಗ್ತಾರೆ. ಸ್ಕೂಲ್ ಬ್ಯಾಗೆಲ್ಲ ನೋಡಿ ಹಾಗಂಗೆ ತಂದು ಹಾಕಿದ್ರು. ಯಾಕ್ರೋ ಹಿಂಗೆ ಹಾಕಿದ್ರೆ ಅಂದರೆ ಪ್ಲೀಸ್ ನಾಳೆ ಲೀವ್ ಇದೆ ಎತ್ತಿಡ್ತೀವಿ ಬಿಡಿಯಮ್ಮ ಅಂತ ಹೇಳ್ತಿದ್ರು. ಏನದು? ಎಸ್ ಜಾ ಹೇಳು, ಅದು ಏನಕ್ಕೆ ತಗೊಂಡೋಗಿದ್ದೆ? ಸುಳ್ಳು ನೀನು ಬೆಳಗ್ಗೆ ನನ್ನ ಹತ್ರ ಏನು ಹೇಳೋದೆ? ಹಾಗೆ ರಿತ್ವಿಕ್ ಕ್ಲಾಸಲ್ಲಿ 3 ಜನ ಹುಡುಗಿರು ಇವನಿಗೆ ಫ್ರೆಂಡು. ಅದರಲ್ಲಿ ಒಂದು ಹುಡುಗಿ ಮಾನಿಟರ್ ಆಗಿದ್ದಾಳೆ. ಸೊ ಅವಳು ಏನೋ ಮಾತಾಡ್ತಾ ಇದ್ಲು ಅಂತ ಹೇಳಿ ಇವನು ಮಾತಾಡ್ತಿದ್ದ ಅಂತ ಹೇಳಿ 3 ಜನ ಹುಡುಗಿರು ಸೇರ್ಕೊಂಡು ಇವನಿಗೆ ಹೊಡೆದು ಕಳಿಸಿದ್ರಂತೆ.
ಅದನ್ನು ಅವ್ರ ಅಪ್ಪನ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಿದ್ದ. ಪಾಪ ನನಗೆ ಅವ್ರು 3 ಜನ ಹೊಡಿತಾರೆ, ನೀವು ಬಂದು ಕಂಪ್ಲೇಂಟ್ ಮಾಡಿ ಪ್ರಿನ್ಸಿಪಲ್ ಹತ್ರ ಅಂತ ಹೇಳಿ. ಬೆಳಗ್ಗೆ ಅವರಪ್ಪ ಈ ಚಾಕ್ಲೇಟ್ ಕೊಡೋ, ಫ್ರೆಂಡ್ ಮಾಡ್ಕೊಳ್ಳೋ, ಯಾಕೋ ಅವ್ರ ಹತ್ರ ಹೊಡೆಸ್ಕೊಂಡು ಬಂದೆ, ಫ್ರೆಂಡ್ ಆಗಿರ್ಬೇಕು ಕಣೋ ಅಂತ ಹೇಳಿ ಚಾಕ್ಲೇಟ್ ಕೊಟ್ಟು ಕಳಿಸಿದ್ರು. ಅದಕ್ಕೆ ಅವ್ರಿಗೆ ಕೊಟ್ಟೇನೋ ಅಂತ ಕೇಳಿದರೆ, ಇಲ್ಲ ನಾನು ನನ್ನ ಫ್ರೆಂಡ್ ಎಲ್ಲ ತಿಂದ್ವಿ, ನೋಡಿ ಇಲ್ಲಿ ನನಗೆ ಹೆಂಗೆ ಹೊಡೆದಿದ್ದಾಳೆ ಅಂತ ತೋರಿಸ್ತಾ ಇದ್ದ. ತಿರುಗಿ ಹೊಡೆದ್ರಾ? ಬಾಸುಂಡೆ ಎಲ್ಲ ಬಂದಿರ್ಬೇಕೇನೋ. ಇಷ್ಟೊಂದು ಕೆಂಪಾಗ್ಬಿಡ್ತಾರಪ್ಪ ಬಾಸುಂಡು. ಅಷ್ಟೊಂದು ಹೊಡೆದ್ರಣ ಯಾವ ಎಷ್ಟು ಹುಡುಗಿಯರು ಅಟ್ಯಾಕ್ ಮಾಡಿರೋ? 3 ಜನ ಹುಡುಗಿಯವ್ರೆ. ಈ ಚಾಕ್ಲೇಟ್ ಒಳಗೆ ಕಾಕ್ರೋಚ್ನ ಕಾಲು ಹಾಕವ್ರಂತೆ. ನನಗಿಂತ ಜಾಸ್ತಿ ಅವನೇ ತಿಂತಾವನೆ. ಕಾಕ್ರೋಚ್ ಕಾಲು ಹಾಕವ್ರಂತೆ ಹೇಳ್ತಾವನೆ, ಮತ್ತು ಅವನೇ ಜಾಸ್ತಿ ತಿಂತಾವನೆ. ಇನ್ನೆಲ್ಲ ಟೆಕ್ನಿಕ್ ಇಟ್ಕೊಂಡಿದೀಯಾ ಚಾಕ್ಲೇಟ್ ತಿನ್ಬಾರ್ದು ಅನ್ನೋಕ್ಕೆ? ಅದಕ್ಕೆ ಬರೀ ಡ್ರೈ ಫ್ರೂಟ್ಸ್ ತಿಂದ್ರೇ ಸಾಕಾಗಲ್ವಾ? ಈ ಸ್ವೀಟ್ ಜೊತೆಗೆ ತಿಂದರೆ ಹೊಟ್ಟೆಲಿ ಹುಳ ಆಗುತ್ತೆ. ಡ್ರೈ ಫ್ರೂಟ್ಸ್ ತಿಂದರೆ ಗಟ್ಟಿಯಾಗುತ್ತೆ ದೇಹ ಅಲ್ಲವಾ? ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ದಾನೆ. ಚಾಕ್ಲೇಟ್ ತಿನ್ನಬೇಡಿ ನನಗೆ ಕೊಡಿ ಅಂತ ಅವನಿಗೆ ಜಾಸ್ತಿ ಹೋಗಬೇಕು ಅಂತ ಹೇಳ್ತಿದ್ದಾನೆ. ಆ ಚಾಕ್ಲೇಟ್ ಒಳಗೆ ಕಾಕ್ರೋಚ್ ಕಾಲೆಲ್ಲ ಹಾಕಿರ್ತಾರೆ, ನೀವು ತಿನ್ನಬೇಡಿ ಅಮ್ಮ ಅಂತ ಹೇಳಿ ನಮಗಿಂತ ಜಾಸ್ತಿ ಅವನೇ ತಗೊಂಡಿದ್ದು. ಕಾಕ್ರೋಚ್ ಕಾಲೆಲ್ಲ ಹಾಕಿರ್ತಾರೆ, ಬೇಡ ಕಣೋ ಅಂತಂದರೆ ಚಾಕ್ಲೇಟ್ನ ಇಸ್ಕೊಳ್ಳೋಕ್ಕೆ ಈ ರೀತಿ ಹೊಸ ಹೊಸ ಐಡಿಯಾ ಎಲ್ಲ ಹೇಳ್ತಿರೋದು. ಅಯ್ಯೋ ಡೈರಿ ಮಿಲ್ಕ್ ತಿನ್ನಬಾರ್ದು, ಕಿಟ್ಕ್ಯಾಟ್ ತಿನ್ನಬಾರ್ದು, ನನಗೇನು ಫೇವ್ರೇಟ್ ಇರುತ್ತೆ ಆ ಚಾಕ್ಲೇಟ್ ಎಲ್ಲನೂ ಹೇಳೋದು, ನೀವು ಇದನ್ನೆಲ್ಲ ತಿನ್ನಬಾರ್ದು, ಮಕ್ಳಿಗೆ ಕೊಡಬೇಕು, ಕೊಡಿ ಅಮ್ಮ. ನಮ್ಮ ಮಾತುಕತೆ ಹಾಗೆ ಹೋಗ್ತಾ ಇತ್ತು. ಈ ವಾರದ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.